ತುಮಕೂರಿನಲ್ಲಿ ಈದ್ ಮಿಲಾದ್ ಸಂಭ್ರಮಾಚರಣೆ. ಇಂದು ಡಾಕ್ಟರ್ ಜಿ ಪರಮೇಶ್ವರ್ ಮಕ್ಕಾ ಮಸೀದಿಗೆ ಭೇಟಿ. ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದ ಗೃಹ ಸಚಿವರು. ನಾಡಿನಾದ್ಯಂತ ಈದ್ ಮಿಲಾದ್ ಹಬ್ಬವನ್ನ ಭಕ್ತಿ ಭಾವದಿಂದ ಹಾಗೂ ಸಡಗರ ಸಂಭ್ರಮಗಳಿಂದ ಆಚರಿಸಲಾಗ್ತಾ ಇದೆ. ತುಮಕೂರಿನ ಬಾರ್ಲೆನ್ ರಸ್ತೆಯಲ್ಲಿರುವ ಮಕ್ಕಾ ಮಸೀದಿಯಲ್ಲಿ ಸಹ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಕ್ಕಾ ಮಸೀದಿಗೆ ಭೇಟಿಯನ್ನ ನೀಡಿದ್ರು. ಇನ್ನು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಈದ್ ಮಿಲಾದ್ ಆಚರಣೆ ಶಾಂತಿಯ ಸಂಕೇತವಾಗಿದೆ. ಇಸ್ಲಾಂ ಧರ್ಮವು ಜಗತ್ತಿನಾದ್ಯಂತ ಶಾಂತಿಯ ಸಂದೇಶವನ್ನ ಸಾರ್ತಾ ಇದೆ. ಎಲ್ಲರ ಸಹಕಾರದಿಂದ ಸಮಾಜದಲ್ಲಿ ಬಾಂಧವ್ಯ ಹಾಗೂ ಶಾಂತಿ ನೆಲೆಸಲಿ ಎಂದು ಹಾರೈಸಿದ್ರು. ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶುಭಾ ಕಲ್ಯಾಣ್ ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಾನ್ಯ ಪ್ರಭು ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಅಶೋಕ್ ಅವರೇ, ಮಾನ್ಯ ಅಫ್ತಾಬ್ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಹೋದರರು, ಇವತ್ತು ಈ ಈದ್ ಆಚರಣೆ ಮಾಡುವಂಥದ್ದು ಒಂದು ಶಾಂತಿಯ ಸಂಕೇತ. ಕ್ರಿಸ್ತಪೂರ್ವ 650ಕ್ಕೂ ಮೊದಲು ಏನು ಮೊಹಮ್ಮದ್ ಪೈಗಂಬರ್ ಅವರು ಕೊಟ್ಟಂತಹ ಸಂದೇಶ ಒಂದು ಶಾಂತಿಯ ಸಂದೇಶ. ಬಹುಶಃ ಜಗತ್ತಿನಲ್ಲಿ ಇಸ್ಲಾಂ ಪ್ರವಚನಗಳನ್ನು ಕೇಳಿರುವವರಿಗೆ ಇಸ್ಲಾಂ ಧರ್ಮ ಒಂದು ಶಾಂತಿಯನ್ನ ಇಡೀ ಜಗತ್ತಿಗೆ ಸಾರುವಂತಹ ಧರ್ಮ ಅನ್ನೋದನ್ನು ನಾವ್ಯಾರು ಮರಿಬಾರದು. ಶಾಂತಿಯ ಸಂದೇಶವನ್ನ ಅವತ್ತು ಮೊಹಮ್ಮದ್ ಪೈಗಂಬರ್ ಅವರು ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನ ಇವತ್ತು ನಾವು ಸ್ಮರಿಸ್ಕೋಬೇಕು. ಅವರು ಆ ಸಂದರ್ಭದಲ್ಲಿ ನಡೀತಾ ಇದ್ದಂತ ಘಟನೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ಅವರ ಮಾತಿನಲ್ಲೇ ಹೇಳೋದಾದ್ರೆ, ನೀವೆಲ್ಲರೂ ಸಹೋದರತ್ವ ಭಾವನೆಯಿಂದ ನಡ್ಕೊಳ್ಬೇಕು ಅನ್ನುವಂಥ ಮಾತನ್ನ ಅವತ್ತು ಆ ಜಮ್ ಬೆಟ್ಟದಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಆ ಸಂದರ್ಭದಲ್ಲಿ ಅನೇಕ ಗುಂಪುಗಳಿರ್ತಾವೆ. ಆ ಗುಂಪುಗಳೆಲ್ಲ ಒಬ್ಬರಿಗೊಬ್ಬರು ಕಾದಾಡ್ಕೊಂಡು ಹೊಡೆದಾಡ್ಕೊಂಡು ನಾನ್ ಮೇಲು ಅಂತ ಹೇಳಿ ಅವರು ಆ ನಡ್ಕೊಳ್ತಕ್ಕಂಥ ಘಟನೆಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ, ನೀವೆಲ್ಲ ಶಾಂತಿಯಿಂದ ಇರಬೇಕು, ಸಂಯಮದಿಂದ ಇರಬೇಕು, ಸಂತೋಷದಿಂದ ಇರಬೇಕು, ಸಹೋದರತ್ವ ಭಾವನೆಯಿಂದ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಇವತ್ತಿಗೂ ಕೂಡ ಅದು ಪ್ರಸ್ತುತ. ನಾವೆಲ್ಲ ನಮ್ಮ ಸಂವಿಧಾನದಲ್ಲೇ ನಾವು ಬರ್ಕೊಂಡಿದ್ದೇವೆ, ನಾವೆಲ್ಲ ಶಾಂತಿಯಿಂದ ಇರಬೇಕು, ಸಹೋದರತ್ವ ಭಾವನೆಯಿಂದ ಇರಬೇಕು ಅಂಥೇಳಿ ನಾವು ಸಂವಿಧಾನದಲ್ಲೇ ಬರ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಇಸ್ಲಾಂ ಧರ್ಮ ಇಡೀ ಜಗತ್ತಿನಲ್ಲಿ ಸಾರುವಂಥದ್ದು ಶಾಂತಿಯ ಸಂದೇಶ. ಅದಕ್ಕಾಗಿ ಈದನ್ನು ಆಚರಣೆ ಮಾಡೋ ಉದ್ದೇಶನೇ ಅದು. ಇನ್ನು ಮುಸ್ಲಿಂ ಮುಖಂಡರು ತಮ್ಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಾ, ಈ ಬಾರಿ ಈದ್ ಮಿಲಾದ್ ಹಬ್ಬವನ್ನ ತುಮಕೂರಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ನಮ್ಮೆಲ್ಲರ ಆಶಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಶುಭ ಹಾರೈಸಿದ್ರು. ನಾಡಿನಾದ್ಯಂತ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದೀವಿ. ತುಮಕೂರು ನಗರದ ನಮ್ಮ ಎಲ್ಲ ಬಹುತೇಕ ವಾರ್ಡ್ಗಳಲ್ಲಿ ಇವತ್ತು
ಬಡವರಿಗೆ ಅನ್ನದಾನ ಮಾಡೋ ಮುಖಾಂತರ, ಪ್ರವಾದಿಯವರ ಪ್ರವಚನಗಳು ಹೇಳುವ ಮುಖಾಂತರ, ನಮ್ಮ ಪವಿತ್ರ ಗ್ರಂಥ ಕುರಾನ್ ಶರೀಫನ್ನು ಓದುವ ಮುಖಾಂತರ ಈ ಅರ್ಥಪೂರ್ಣವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. 1500 ವರ್ಷಗಳ ಹಿಂದೆ ಈ ಪ್ರಪಂಚಕ್ಕೆ ಬಂದು ನಮಗೆಲ್ಲರಿಗೂ ಒಂದು ಶಾಂತಿಯ ಪಾಠವನ್ನು ಕಲಿಸಿ ಎಲ್ಲ ಸಮುದಾಯವರು ಸಹೋದರಂತೆ ಬಾಳಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟ ಪ್ರವಾದಿಯರನ್ನು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಇವತ್ತು ಶ್ರದ್ಧೆ ಮಾಡುವಂತಹ ದಿನ. ಇವತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಬಾರ್ಲೇನ್ ಮಸೀದಿಯಲ್ಲಿ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದು ಈ ಬಾರ್ಲೇನಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹೋಗಿದ್ದಾರೆ. ಮಧ್ಯಾಹ್ನ ಶುಕ್ರವಾರದ ಪ್ರಾರ್ಥನೆಯ ನಂತರ ನಮ್ಮ ಗೂಡ್ಶೆಡ್ ಕಾಲೋನಿಯಿಂದ ಈ ಏನು ಮೈಲಾದು ನಬಿಯ ಚಾನ್ಯ ಅಂತ ಏನು ಹೇಳ್ತೀವಿ ಅದು ಪ್ರಾರಂಭವಾಗುತ್ತೆ. ನಾನು ತಮ್ಮ ಮುಖಾಂತರ ತುಮಕೂರು ನಗರದ ಹಾಗೂ ಜಿಲ್ಲೆಯ ಸಮಸ್ತ ಮುಸಲ್ಮಾನ ಬಾಂಧವರಿಗೆ ಈ ಹಬ್ಬದ ಶುಭಾಶಯವನ್ನು ಹೇಳಿ, ಏನು ನಮ್ಮ ಪ್ರವಾದಿಯರ ಸಂದೇಶ ಇತ್ತು, ಶಾಂತಿಯ ಸಂದೇಶ ಇತ್ತು, ಅದನ್ನು ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮಸೀದಿ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಮುಸ್ಲಿಂ ಮುಖಂಡರು ಪರಮೇಶ್ವರ್ ಅವರಿಗೆ ಸನ್ಮಾನ ಸಲ್ಲಿಸಿ ಗೌರವಿಸಿದ್ರು. ಇನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.